ಅಯ್ಯೋ ಓಡ್ತಾವ್ರವ್ರು ಎಲ್ಲಿ ಮನೆಯವ್ರಿಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರೆಂಡ್ಸ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಿ ರೈಡರ್. ನಾವಿವತ್ತು ಫಾದರ್ಸ್ ಡೇ ಸ್ಪೆಷಲ್ ಅಂತ, ಫಾದರ್ಸ್ ಡೇಗೆ ಎಲ್ಲರೂ ಏನೇನು ಮಾಡ್ತೀರಂತ ನೋಡೋಕೆ ಹೋಗ್ತಿದ್ದೀವಿ. ಹಾಗೆ ನಿಮಗೂ ಅದನ್ನು ತೋರ್ಸೋಕೆ ಅಂತ ಹೋಗ್ತಿದ್ದೀವಿ. ನಾವಿವತ್ತು ಬಂದಿದ್ದೀವಿ ಫಾದರ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ. ಫಾದರ್ಸ್ ಡೇ ಸೆಲೆಬ್ರೇಷನಲ್ಲಿ ನಾವೀಗ ಸ್ಟೇಡಿಯಂ ಒಳಗೆ ಹೋಗ್ತಾ ಇದ್ದೀವಿ, ಹೊಸಕೋಟೆ ಸ್ಟೇಡಿಯಂ ಒಳಗೆ. ಅಲ್ಲಿ ಜನರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ಅಭಿಪ್ರಾಯನ ಕಲೆಕ್ಟ್ ಮಾಡ್ತೀವಿ. ಒಳ್ಳೆ ಮಜಾ ಇರುತ್ತೆ. ವಿಡಿಯೋ ಮನೆವರೆಗೂ ನೋಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರೆಂಡ್ಸ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಿ ರೈಡರ್. ನಾವಿವತ್ತು ಫಾದರ್ಸ್ ಡೇ ಸ್ಪೆಷಲ್ ಅಂತ, ಫಾದರ್ಸ್ ಡೇಗೆ ಎಲ್ಲರೂ ಏನೇನು ಮಾಡ್ತೀರಂತ ನೋಡೋಕೆ ಹೋಗ್ತಿದ್ದೀವಿ. ಹಾಗೆ ನಿಮಗೂ ಅದನ್ನು ತೋರ್ಸೋಕೆ ಅಂತ ಹೋಗ್ತಿದ್ದೀವಿ. ಫಾದರ್ಸ್ ಡೇಗೆ ನಮ್ಮ ಪೊಲೀಸರು ಏನು ಮಾಡ್ತಿದ್ರು ಅಂದರೆ, ಪಾಪ ಸಿಗ್ನಲ್ನ ಕಂಟ್ರೋಲ್ ಮಾಡ್ತವ್ರೆ. ಪೊಲೀಸರು ಎಲ್ಲದ್ರಲ್ಲೂ ಹಿಡಿತಾ ಇದಾರ್ರಿ. ಟ್ರಾಫಿಕ್ ಎಲ್ಲ ಪೊಲೀಸರು ಫೀಲ್ಡಿಗೆ ಇಳಿದ್ಬಿಟ್ಟಿದ್ದಾರೆ KG ಸರ್ಕಲ್ ಅಲ್ಲಿ. ಪಾಪ ಇಲ್ಲಡ್ರೆ ಲಾರಿಯನ್ನು ನಿಲ್ಲಿಸ್ಕೊಂಡ್ಬಿಟ್ಟೇನು. ಆ ಕಡೆಯಿಂದ ಹೋಗ್ಬೇಕಾಗಿತ್ತು. ಆ ಕಡೆಯಿಂದನಾ? ಸರಿ, ನಮಗ್ ಜಾಗ ಬಿಡ್ತಾನೆ ಅಣ್ಣ ಡ್ರೈವರನ್ನ. ಡ್ರೈವರ್ ಅನ್ಕೊಂಡು. ಇದು ಮೈನು ಫಾದರ್ಸ್ ಡೇ ತುಂಬಾ ಹೆಣ್ಮಕ್ಳು ಸೆಲೆಬ್ರೇಷನ್ ಮಾಡೋದು. ಹೌದಾ? ತಗೊಂಡೋಗ್ಬಿಟ್ಟು, ಯಾಕಂದ್ರೆ ಅಪ್ಪನ ಪ್ರೀತಿ ಅವ್ರಿಗೆ ತನ ಸಿಗೋದು. ಗಂಡು ಮಕ್ಳು ಮಾಡಲ್ವಾ? ಹೆಣ್ಮಕ್ಳಿಗೆ ಎಲ್ರಿ ಚಾಟ್ ಇಟ್ಕೊಂಡು ಹೊಡಿತಾ ಇರ್ತಾರೆ ಪಾಠ ಪಾಠ ಪಾಠ. ಹಿಂಗೆ ಆಗೋಣಲ್ಲ. ಹೆಣ್ಮಕ್ಳಿಗಾದ್ರೆ ಪ್ರೀತಿ ಸೆಂಟಿಮೆಂಟ್ ಎಲ್ಲ ಇರುತ್ತೆ. ಗಂಡ್ ಮಕ್ಳಿಗೆ ಎಲ್ರಿ ಬೆಲ್ಟ್ ತಗೊಂಡು ನಾಯಿಗಳನ್ನ ಹೊಡಿತಿರ್ತಾರೆ. ಎಲ್ಲ ಹೋಗಿದ್ದೆ ನನ್ನ ಮಗನ ಅಂತ. ಅದೇ ತರನೇ ಏನು ಮನೆಗೆ ಫಾದರ್ಸ್ ಡೇ ಇಲ್ಲಿ ಫಾದರ್ ಎಲ್ಲಿದ್ದಾರೆ ಅಂತಾನೆ ಭಯ ಆಗ್ತಾ ಇರುತ್ತೆ. ಮನೆಗೆ ಎಷ್ಟೊತ್ಕೊಂಡು ಬಂದಿದ್ದೋ, ಎಷ್ಟೊತ್ತಾಯ್ತೋ ಏನೋ, ಇದೇ ಒಳ್ಳೆ ಕೇಳ್ತಾ ಇರ್ತೀವಿ ಯಾವಾಗ. ಅದೇ ಹೆಣ್ಮಕ್ಳಿಗೆ ಬಾಮ್ಮ ಏನಮ್ಮ. ಅರೇ ಅವ್ರಿಗೂ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾರ್ರಿ ಪಾಪ ತಂದೆಗಳು. ಬೆಳೆಸಿದ್ರು ಪ್ರೀತಿ ಅವ್ರಿಗೇನೆ ಜಾಸ್ತಿ. ಅದಕ್ಕೆ ಅವರು ನಮ್ ಫಾದರ್ ಎಲ್ಲಾನು ಅವರೇ, ನಮಗೂ ಎಲ್ಲಾನು. ಆದ್ರೆ ಕೇಕ್ ಕಟ್ ಮಾಡ್ಸೋದ್ರಲ್ಲೇ ಫಸ್ಟ್ ಅವರೇ ಇರ್ತಾರೆ. ನಾವೆಲ್ಲ ತುಂಬಾ ಕಡಿಮೆ ಅನಿಸ್ತದೆ. ಹೌದು. ಈಗ ಎಲ್ರಿ ನಾವೆಲ್ಲ ಈಗ ಹೊರಗಡೆ ದುಡಿಯಕ್ ಬಂದು ಪೇರೆಂಟ್ಸ್ ಎಲ್ಲ ಇದಾರೆ, ನಾವ್ ಇಲ್ಲೇ ಇದ್ದೀವಿ. ಇವೆಲ್ಲ ಮೈನ್ ಬೆಂಗಳೂರಲ್ಲಿ ನಾವು ವಾಸ ಇರೋದು. ಸುಮಾರು ಜನಕ್ಕೆ ಏನ್ ಬಿಡೋ ಬೆಂಗಳೂರಲ್ಲಿ ಹೋಗಿ ಶೋಕಿ ಮಾಡ್ಕೊಂಡಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ರಿಯಾಲಿಟಿ ಏನು ಅನ್ನೋದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲಿ ನಾವು ಪಡ್ತಾರ ಕಷ್ಟ ನಮ್ಗೆ ಗೊತ್ತಿಲ್ಲ. ಬಟ್ ಏನಾದ್ರೆ ಪೇರೆಂಟ್ಸ್ ಮಿಸ್ ಮಾಡ್ಕೊಳ್ತೀವಿ ಅಂತ ಟೈಮಲ್ಲಿ ಬೇರೆಯವ್ರು ಸೆಲೆಬ್ರೇಷನ್ ಮಾಡೋದು ನೋಡಿ, ಬೇರೆಯವ್ರ ಸ್ಟೇಟಸ್ ಹಾಕಿರೋದು ನೋಡಿ. ಹೌದು. ನೀವು ಸ್ಟೇಟಸ್ ಹಾಕಿಲ್ಲ ಅಲ್ರಿ? ಹೌದು, ನೀವು ಸ್ಟೇಟಸ್ ಹಾಕಿಲ್ಲ. ನೀವು ಒಂದು ಫಾದರ್ ಆಗಿದ್ರೆ ಇವಾಗ. ಹೌದು, ನಾವು ಹಾಕ್ಬೇಕಿತ್ತು, ಸ್ವಲ್ಪ ಟೈಮ್ ಆಗಿದೆ. ಚಿಜರ್ ಅವರು ಇಟ್ಟಿದ್ದಾರೆ ಈ ಕಡೆ. ಇದನ್ನ ರೀ ಚಿಜರ್ ಅವರು ಇದಾರೆ. ಹೌದಾ? ಇಟ್ಟಿದ್ದಾರೆ. ಆನಂದ್ ಬಿರಿಯಾನಿ ಎದುರುಗಡೆ ಚಿಜರ್ ಅವರು ಓಪನ್ ಇಟ್ಟಿದ್ದಾರೆ. ಆದ್ರೂ ಬಂದು ನೀವು ವಿಸಿಟ್ ಮಾಡ್ಬೋದು. ಏನಾದ್ರು ಇದ್ರೆ ಇಲ್ಲೇ ಆನಂದ್ ಬಿರಿಯಾನಿ ಕಡೆ ಆಲ್ಮೋಸ್ಟ್ ಇಲ್ಲೇ ಇಟ್ಟಿರ್ತಾರೆ. ಇನ್ನೂ ಸುಮಾರು ದಿನ ಇಲ್ಲೇ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ವಾರದಲ್ಲಿ ಎಲ್ಲ ದಿನ ಇರುತ್ತೆ ಅನ್ಸುತ್ತೆ. ಸಂಜೆ ಆದ್ರೆ ಇಲ್ಲಿಟ್ಟಿರ್ತಾರೆ. ಬಂದು ಟೇಸ್ಟ್ ಮಾಡೋರು ಬಂದು ಟೇಸ್ಟ್ ಮಾಡ್ಬೋದು. ನಿಮ್ಮ ಏನೋ ಟೇಸ್ಟ್ ನ ಕಮೆಂಟ್ ಮಾಡ್ಬೋದು. ಇವರು 2 ಟೈಮ್ ಇಡ್ತಾರ? ಬೆಳಗ್ಗೆ ಅಲ್ಲಿ ಮಣಿದಂಬಿರಿ ಹತ್ರ ಇಡ್ತಾರೆ. ಇಲ್ಲಿ ರೆಗ್ಯುಲರ್ ಇರುತ್ತೆ, ಬೆಳಗ್ಗೆ ಸಂಜೆ ಎರಡು ಕಡೆ ಇರುತ್ತೆ. ಹೌದಾ? ಓಕೆ ಓಕೆ. ಲೋಟಸ್ ಬಿಸ್ಕಫ್ ತಿರಮಿಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಹೌದು. ಓಕೆ. ಸ್ಟೇಡಿಯಂ ಅಲ್ಲಿ ಎಲ್ಲರೂ ಆಟ ಆಡ್ತಾ ಇರ್ತಾರಲ್ವಾ? ಬೆಂಗಳೂರವ್ರಿಗೆಲ್ಲ ಡಿಮಾರ್ಟ್ ಇದೆ, ಇಲ್ಲಿಗೆ ಡ್ರೀಮ್ ಮಾರ್ಟ್. ಅಲ್ಲಿ ಕುರಿ ಚಕ್ನ ಇದೆ, ಗೊತ್ತಾರ ನಿಮ್ಗೆ? ಕುರಿ ಚಕ್ನ ಇಲ್ರಿ? ಅಲ್ಲೇ ಪಕ್ಕದಲ್ಲಿದೆ.